ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ಎಲ್ಲ ಕೆಲಸ ಎಲ್ಲ ಫಸ್ಟು ಮುಗಿಸಿ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅವರಿಬ್ರು ಎಬ್ಬರಿಸಿ ಸ್ನಾನ ಎಲ್ಲ ಮಾಡಿಸಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಪ್ಯಾಕಿಂಗ್ ಇತ್ತು. ಅಂತಂದರೆ ಆರ್ಡರ್ಸ್ನ ಇವತ್ತು ಡಿಸ್ಪ್ಯಾಚ್ ಮಾಡಿಸ್ಬೇಕಿತ್ತು. ಇದು ಹಬ್ಬದ ಹಿಂದಿನ ಒಂದು ವ್ಲಾಗ್ ಆಗಿರುತ್ತೆ. ಸೊ ಹಬ್ಬಕ್ಕೆ ಆರ್ಡರ್ ಮಾಡ್ಕೊಂಡಿದ್ದಂತಹ ಸ್ಯಾರೀಸು, ಡ್ರೆಸ್ಗಳು ಅದನ್ನೆಲ್ಲನೂ ಡಿಸ್ಪ್ಯಾಚ್ ಕೊಡಬೇಕಿತ್ತು. ಸೊ ಇಬ್ರು ಕೂರಿಸ್ಕೊಂಡು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಅದಿತಿಗೆ ಸ್ವಲ್ಪ ಆಕ್ಟಿವಿಟೀಸ್ನ ಕೊಟ್ಟಿದ್ದೆ, ಅವರು ಮಾಡ್ತಿದ್ರು. ಈ ರೀತಿ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದಾಗ ಮಕ್ಳಿಗೆ ಜಾಸ್ತಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ನಾನು ಮಾಡ್ತೀನಿ, ನಾನು ಹಾಕ್ತೀನಿ ಅಂತ. ಸರಿ, ನೀವು ನನ್ನ ಪಕ್ಕ ಕೂತ್ಕೊಂಡು ಕವರ್ಸ್ ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಳ್ತಾ ಇದ್ದೆ. ಈ ಡ್ರೆಸ್ಸು ಆಲ್ಟರ್ನೆಕ್ಕು ಅದಿತಿದು ರಾಯಲ್ ಬ್ಲೂ ಇತ್ತಲ್ಲ, ಸೊ ಅದರಲ್ಲೇ ಸ್ಕೈ ಬ್ಲೂ ಕಲರ್ ಇದೆ, ಮಸ್ಟರ್ಡ್ ಕಲರ್ ಇದೆ, ಆಮೇಲೆ ರಾಣಿ ಪಿಂಕ್, ಇದೆಲ್ಲನೂ ಆರ್ಡರ್ ಕೊಟ್ಟಿದ್ರು. ಅದನ್ನು ಡಿಸ್ಪ್ಯಾಚ್ ಮಾಡ್ತಿದ್ವಿ. ಅಡ್ರೆಸ್ ಎಲ್ಲ ಬರ್ಕೊಂಡು ಹಾಕಿ ಅಂತಂದ್ರೆ ತುಂಬಾ ನಿಗಾ ವಹಿಸಿ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಈಗ ಒಂದೇ ಸೈಜು ಡಿಫ್ರೆಂಟ್ ಕಲರ್ಸ್ ನ ಆರ್ಡರ್ ಮಾಡಿರ್ತಾರೆ. ಲಾಸ್ಟ್ ವ್ಲಾಗ್ ಹಾಕಿದಾಗ ತುಂಬಾ ಜನ ನಾವು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡಲ್ಲ, ನೀವು ಯೂಟ್ಯೂಬ್ ಅಲ್ಲೇ ತೋರಿಸಿ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಈ ಔಟ್ಫಿಟ್ ಅವೈಲಬಲ್ ಇದೆ. ನಿಮ್ಗೆ ಏನಾದ್ರು ಗೌರಿ ಹಬ್ಬಕ್ಕೆ ಬೇಕು ಅಂತಂದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬಹುದು. ಬಟ್ ರಾಯಲ್ ಬ್ಲೂ ಅಂತೂ ಇವಾಗ ಸದ್ಯಕ್ಕೆಲ್ಲ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ. ತುಂಬಾ ಆರ್ಡರ್ಸ್ ನ ಅದು ಪ್ಲೇಸ್ ಮಾಡ್ಕೊಂಡಿದ್ರಿ ನೀವೆಲ್ಲರೂ. ಸೊ ಇವಾಗ ಸದ್ಯಕ್ಕಿರೋದು ರಾಣಿ ಪಿಂಕು, ಆಮೇಲೆ ಮಸ್ಟರ್ಡ್ ಕಲರು, ಸ್ಕೈ ಬ್ಲೂ, ಬ್ಲ್ಯಾಕ್ ಇದೆಲ್ಲ ಇದೆ. ನಿಮ್ಗೆ ಬೇಕು ಅಂತಂದ್ರೆ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ಪ್ರೈಸ್ನೆಲ್ಲ ನಮಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ. ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ಮೆಸೇಜ್ ಮಾಡಿ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಸ್ಯಾರಿನೂ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಇದೇ ವಿಡಿಯೋದಲ್ಲಿ ಯಾವ ಸ್ಯಾರಿ ಅವೈಲೇಬಲ್ ಇದೆ ಇವಾಗ ಸದ್ಯಕ್ಕೆ ವೆರಿ ಲಿಮಿಟೆಡ್ ಸ್ಟಾಕಲ್ಲಿದೆ. ತುಂಬ ಜನ ಆ ಕ್ವಾಲಿಟಿನ ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಹಬ್ಬದ ಟೈಮಲ್ಲಿ ಅದನ್ನು ನೀವು ಸಾರಿನ ಉಟ್ಕೊಂಡು ಬೇರೆ ಬ್ಲೌಸ್ಗೆ ಕೆಲವರು ಕಾಂಟ್ರಾಸ್ಟ್ ಮಾಡಿಕೊಂಡು ಉಟ್ಕೊಂಡಿದ್ದಾರೆ, ಕೆಲವರು ಬ್ಲೌಸ್ನ ಹೊಲಿಸ್ಕೊಂಡಿದ್ದಾರೆ. 2 ಅವರ್ಸ್ಗೆಲ್ಲ ಇವಾಗ ಏನು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತಾರಲ್ಲ, ಸೊ ಫೋಟೋ ಕಳಿಸಿದ್ದೀರಾ. ಮಕ್ಕಳಿಗೆಲ್ಲ ಬಟ್ಟೆ ಹಾಕಿ ಹಬ್ಬದ ದಿನ ಫೋಟೋ ಕಳಿಸಿದ್ದೀರಾ. ಅದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಸ್ಯಾರೀಸು ಎಲ್ಲ ಕಲರು ಸಿಂಗಲ್ ಕಲರ್ಸ್ ಅವೈಲೇಬಲ್ ಇದೆ. ಅಂದರೆ ತುಂಬ ನಮ್ಮ ಪೇಜಲ್ಲಿ ತುಂಬ ಸಾರಿಯಲ್ಲಿ ತುಂಬ ಇಷ್ಟ ಆಗಿರೋದು ಇದೇ ಒಂದು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ. ಸಖತ್ ಇಷ್ಟಪಟ್ಟಿದ್ದೀರಾ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿದಾಗ ವಿ ಆರ್ ಸೋ ಮಚ್ ಗ್ಲ್ಯಾಡ್. ನಿಮ್ಮ ಒಂದು ಮೆಸೇಜಸ್ಗೆ ನಿಮ್ಗೆ ಯಾವುದಾದ್ರೂ ಸೀರೆ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನಮಗೆ ವಾಟ್ಸಪ್ ಮಾಡಿ. ನಾವು ಆ ಸೀರೆ ಅವೈಲೇಬಲ್ ಇದೆಯಾ ಏನು ಅಂತ ಹೇಳ್ತೀವಿ. ಇದ್ರೆ ಡೆಫಿನೆಟ್ಲಿ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ. ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಸಾರಿ ಪ್ರೈಸ್ 1349, ಅಂದರೆ 10% ಆಫರ್ ಕೊಟ್ಟಿದ್ದೀವಿ. ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬ್ಯುಸಿ ಇದ್ವಿ, ನಾವು ನಿಮ್ಮ ಸ್ಟೋರಿ ಇವಾಗ ನೋಡ್ತಾ ಇದ್ದೀವಿ, ಇನ್ನೂ 1-2 ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಿದ್ರೆ. ಸೊ ವಿ ವಿಲ್ ಪ್ಲಾನ್. ಆ ಥರ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಸ್ಟೋರಿಯಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದನ್ನೆಲ್ಲ ಪ್ಯಾಕ್ ಆಯಿತು. ಆ್ಯಂಡ್ ಸಾರಿ ವೀಡಿಯೋನು ಮಾಡ್ಕೊಳ್ಬೇಕಿತ್ತು. ಆ ವಿಡಿಯೋ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡಿದ್ನಲ್ಲ. ಆ್ಯಂಡ್ 5 ಸಾರಿನ ಒಬ್ಬರೇ ಅಂತಂದರೆ ಅವ್ರಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರ ಭಜನೆ ಏನೋ ದೇವಸ್ಥಾನದಲ್ಲಿ ಏನೋ ಇತ್ತಂತೆ. ಆ ಒಂದು ಇದಕ್ಕೆ ಒಂದೇ ಥರ ಕಲರ್ ಸ್ಯಾರೀಸ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ ರೀತಿ ಒಂದು ಸ್ಯಾರಿನ ಆರ್ಡರ್ ಮಾಡ್ಕೊಂಡಿದ್ರು. ಅದಾದಮೇಲೆ ಕ್ವಾಲಿಟಿ ಚೆನ್ನಾಗಿದೆ, ಇದೇ ರೀತಿ ಕಳಿಸ್ಕೊಡಿ ಅಂತ ಹೇಳಿದಾಗ ಸೊ ಕಳಿಸ್ಕೊಟ್ವಿ. ಅದನ್ನು ಇವಾಗ ಡಿಸ್ಪ್ಯಾಚ್ ಕೊಡಬೇಕಾಗಿತ್ತು. ಸೊ ಇವಾಗ ಅದನ್ನು ಎಲ್ಲ ಕಂಪ್ಲೀಟ್ ಪ್ಯಾಕ್ ಮಾಡಿ. ಆ್ಯಂಡ್ ಇವತ್ತು ಹೊರಗಡೆನೂ ಹೋಗಬೇಕಿತ್ತು. ಮನೆಗೆ ಇವಾಗ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಂತಂದರೆ ಇವಾಗ ಹೊಸದಾಗಿ ಬಂದಿರೋದು, ಜಾಸ್ತಿ ಏನು ಕ್ಲೀನ್ ಇಲ್ಲ. ಬಟ್ ಸ್ಟಿಲ್ ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ಲ. ನಾನೇನು ಲಕ್ಷ್ಮಿ ಕೂರ್ಸಲ್ಲ, ಬಟ್ ಸ್ಟಿಲ್ ಬೇಸಿಕ್ ಒಂದು ಇದಾದ್ರೂ ಮನೇಲಿ ಮಾಡಬೇಕಲ್ಲ ಪೂಜೆನ. ಅದಕ್ಕೋಸ್ಕರ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಅಂದರೆ ಅಡುಗೆ ಮನೆಗೆ ನಾವು ಕಂಪ್ಲೀಟ್ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಂಡಿದ್ವಿ. ಮನೇಲಿ ಡೈಲಿ ಒಂದು ಯುಟೆನ್ಸಿಲ್ಸ್ ಏನೇನಿರುತ್ತೆ ಪಾತ್ರೆಗಳನ್ನ. ಬಟ್ ಈಗ ಸ್ಟೋರೇಜ್ ಬಾಕ್ಸಸ್ನ ನಾವು ಇನ್ನೂ ತೊಗೊಂಡಿರಲಿಲ್ಲ. ಯೋಚನೆ ಮಾಡ್ತಾ ಇದ್ವಿ ಎಲ್ಲಿ ತೊಗೊಳ್ಳೋದು, ಆನ್ಲೈನಾ ಏನು ಅಂತ. ಸೊ ಇನ್ನೂ ಯಾವುದು ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಒಂದು ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಎಲ್ಲ ರೆಡಿ ಆದ್ವಿ. ಕ್ರುವಿನೂ ಬಂದರು. ಪಾರ್ಸಲ್ ಎಲ್ಲ ನಾನು ಪ್ಯಾಕ್ ಮಾಡಿದ್ನಲ್ಲ ಅದನ್ನು ಪೋಸ್ಟ್ ಆಫೀಸ್ಗೆ ಹಾಕ್ಬಿಡೋಣ. ಪೋಸ್ಟ್ ಆಫೀಸ್ ಅಂತಂದರೆ ಸ್ವಲ್ಪ ಬೇಗ ರೀಚ್ ಆಗುತ್ತೆ, ಅಂದರೆ ಆರ್ಡರ್ ಮಾಡ್ಕೊಂಡಿರೋರಿಗೆ. DTDC ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಪೋಸ್ಟ್ ಆಫೀಸ್ ಆ್ಯಕ್ಚುಲಿ ಸ್ವಲ್ಪ ರಶ್ ಕಡಿಮೆ ಇತ್ತು ನಾವು ಹೋಗೋ ದಾರಿಲಿ ನೋಡಿದಾಗ. ಅದಕ್ಕೋಸ್ಕರ ಹಾಕ್ಬಿಟ್ಟು ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಕ್ರುವಿ ಹೋಗಿ ಹಾಕಿದ್ರು. ಇವಾಗ ನಾವು ಅಂಗಡಿಗೆ ಹೋಗಿದ್ವಿ. ಲಾಸ್ಟ್ ಟೈಮ್ ಒಂದು ರೀಲ್ ಶೇರ್ ಮಾಡಿದ್ದೆ ನಿಮಗೆ. ಪ್ಲಾಸ್ಟಿಕ್ಕು, ಗ್ಲಾಸ್ ಐಟಮ್ಸ್ ಎಲ್ಲ ಕೆಂಗೇರಿಯಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ತುಂಬ ಜನ ಕೇಳೋದು, ಅದಿತಿಗೆ ನೀವು ಹೊರಗಡೆ ಹೋದಾಗ್ಲೂ ಸ್ಕ್ರೀನ್ ಕೊಡಲ್ವಾ ಅಂತ. ಇಲ್ಲ, ನಿಮ್ಗೆ ಇಲ್ಲೇ ಪ್ರೂಫ್ ನೋಡಿ. ನಾವೆಲ್ಲ ಶಾಪಿಂಗ್ ಮಾಡ್ತಾ ಇದ್ವಾ, ಇವರು ಮಾಮೂಲಿ ಸ್ಟಿಕ್ಕರಿಂಗ್ನ ತೆಗೆದು ಹೊಸ ಸ್ಟಿಕ್ಕರ್ ಏನೋ ಅವ್ರು ಆಫರ್ಗೆ ಹಾಕ್ತಾಯಿದ್ರು. ಅವ್ರ ಜೊತೆ ಕುತ್ಕೊಂಡು ಇವರು ಕೆಲಸ ಮಾಡ್ತಾಯಿದ್ರು. ನಾವು ಎಲ್ಲೇ ಹೋದರೂ ಸ್ಕ್ರೀನ್ನ ಕೊಡಲ್ಲ. ಮಕ್ಕಳಿಗೆ ಸ್ಕ್ರೀನ್ ಕೊಡೋದು ತುಂಬ ಈಸಿ ಅಂತಂದರೆ ನಮ್ಗೆ ಆ ಸಮಯಕ್ಕೆ ತುಂಬ ಈಸಿ ಅನಿಸುತ್ತೆ. ಬಟ್ ಆಮೇಲೆ ಅದನ್ನು ಅಡಿಕ್ಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ.
ನಾನು ಕನ್ಸಲ್ಟೇಷನ್ ತೊಗೊಳ್ಳೋ ಪೇರೆಂಟ್ಗಳು ತುಂಬ ಜನ ನನ್ನ ಕನ್ಸಲ್ಟೇಷನ್ ಮೆಸೇಜ್ ಮಾಡೋದು ಈ ರಿಲೇಟೆಡ್ ಬೇಕು ಅನ್ನೋದೇ ಜಾಸ್ತಿ. ಮೊಬೈಲ್ ಅಡಿಕ್ಷನ್ಗೋಸ್ಕರ, ಅದಾದಮೇಲೆ ಲ್ಯಾಂಗ್ವೇಜ್ ಡಿಲೇ, ಆಮೇಲೆ ಸ್ಪೀಚ್ ಡಿಲೇ ಆ್ಯಂಡ್ ಬಿಹೇವಿಯರಲ್ ಇಶ್ಯೂಸು, ಪೇರೆಂಟಿಂಗ್ ಟಿಪ್ಸ್. ನಿಮಗೇನಾದರೂ ಕನ್ಸಲ್ಟೇಷನ್ ಬೇಕು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಶ್ಯೂರ್ ನಿಮ್ಮ ಒಂದು ಕನ್ಸರ್ನ್ಗೆ ನಾನು ಕನ್ಸಲ್ಟೇಷನ್ಸ್ನ ಕೊಡ್ತೀನಿ. ಎಲ್ಲನೂ ಪರ್ಚೇಸ್ ಮಾಡಿದ್ದಾಯಿತು. ಇವಾಗ ಅವ್ರು ಪ್ಯಾಕ್ ಮಾಡ್ತಿದ್ದಾರೆ, ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಆಮೇಲೆ ನನ್ನ ಕಾಲು ಏನಾಗಿದೆ ನೋಡಿ, ಡಾನ್ಸ್ ಟೈಮಲ್ಲೇ ತುಂಬ ಕಾಲು ನೋವ್ತಾಯಿತ್ತು ಡ್ಯಾನ್ಸ್ ಆಡಿ ಆ್ಯಂಡ್ ನನಗೆ ಲಾಸ್ಟ್ ಟೈಮೂ ಒಂಥರ ಟ್ವಿಸ್ಟ್ ಥರ ಆಗಿಬಿಟ್ಟಿತ್ತು. ಸೇಮ್ ಅದೇ ರಿಪೀಟ್ ಆಗಿದೆ. ಪಟ್ಟೂ ಹಾಕಿಸ್ಕೊಂಡಿದ್ದೀನಿ, ಇನ್ನೊಂದು ಸಲ ಹಾಕಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ತುಂಬ ಪೇಯ್ನು, ಫುಲ್ಲು ಕಾಲು ನೋವು, ನಡೆಯೋಕ್ಕಾಗಲ್ಲ, ಫುಲ್ಲು ಊತ ಬಂದುಬಿಟ್ಟಿತ್ತು ಕಾಲು, ರೈಟ್ ಕಾಲು ಆ್ಯಂಕಲ್ ಹತ್ರ. ಸೊ ಸಮ್ಹೌ ಮ್ಯಾನೇಜಿಂಗ್, ಏನೋ ಒಂದು ಮಾಡೋಕ್ಕೆ ಹೋದರೆ ಏನಾರು ಒಂದು ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡೋ ಕೆಲಸಗಳನ್ನ ಮಾಡಲೇಬೇಕು, ಯಾವುದೂ ನಿಲ್ಸೋಕ್ಕಾಗಲ್ಲ. ನಿಲ್ಸಿದ್ರೆ ಅಗೇನ್ ನಮ್ಗೆ ಅದೇ ಬ್ಯಾಕಪ್ ಆಗುತ್ತೆ. ಆ್ಯಂಡ್ ತುಂಬ ಕೆಲಸಗಳು ಬ್ಯಾಕಪ್ ಆಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಕಮ್ ಟು ದ ನಾರ್ಮಲ್ ರೊಟೀನ್. ಅದು ಸ್ಲೋ ಆಗಿ ಬರ್ತಾ ಇದ್ದೀವಿ. ಸೊ ಹಬ್ಬಕ್ಕೆ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡ್ಕೊಂಡ್ಬೇಡ ಅಂತಂದ್ಬಿಟ್ಟು ಸ್ಟೋರೇಜ್ ಬಾಕ್ಸ್ ತರೋಣ ಅಂತಂದ್ಬಿಟ್ಟು ಹೋಗಿದ್ದು. ಆಮೇಲೆ ಮನೆಗೆ ಬಂದಮೇಲೆ ಹೊರಗಡೆ ಎಲ್ಲೂ ಊಟ ಇರಲಿಲ್ಲ, ಅಂದರೆ ಮನೆಗೆ ಬಂದು ಊಟ ಮಾಡೋಣ ಅಂತಲೇ ಆ ಟೈಮ್ ಮ್ಯಾಚ್ ಮಾಡಿಕೊಂಡೆ ನಾನು ಹೊರಗಡೆ ಹೋಗಿದ್ದು. ಮನೆಗೆ ಬಂದಿದ ತಕ್ಷಣ ಪನ್ನೀರ್ದು ಒಂದು ಮಕ್ಕಳಿಗೆ ರೆಸಿಪಿ ಮಾಡ್ಕೊಟ್ಬಿಡೋಣ. ಇವತ್ತು ನಾನ್ ವೆಜ್ ನಾವೇನು ಬಳಸಲ್ಲ. ಸೊ ಪನ್ನೀರ್ನ ಬೆಳಗ್ಗೆನೇ ಆರ್ಡರ್ ಮಾಡಿದ್ದೆ ನಾನು ಅಕ್ಷಯ ಕಲ್ಪದಲ್ಲಿ. ಸೊ ಬಂದಿತ್ತು, ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದ್ದು. ಸೊ ಈ ಪನ್ನೀರ್ ರೆಸಿಪಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ರಾಜ್ಮುಡಿ ರೈಸಲ್ಲಿ ಮಾಡ್ತೀನಿ. ನೀವು ನಾರ್ಮಲ್ ರೈಸನ್ನು ಹಾಕ್ಬೋದು ಅಥವಾ ರಾಜ್ಮುಡಿನೂ ಬಳಸ್ಬೋದು. ನಾನು ರಾಜ್ಮುಡಿ ರೈಸ್ನ ಒಬ್ಬರು ರೈತರ ಹತ್ರ ತರಿಸ್ತೀವಿ. ಅವರು ಅಂದರೆ ಸಡನ್ನಾಗಿ ನಮಗೆ ರೀಲ್ಸ್ನ ನೋಡುವಾಗ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದು ಮಾಣಿಕ್ಯ ಸ್ಟೋರ್ಸ್ ಅಂತ. ಅವ್ರ ಹತ್ರನೇ ನಾವು ತರಿಸ್ಕೊಳ್ಳೋದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾವು ತರಿಸ್ಕೊಳ್ತಾ ಇದೀವಿ. ಅವ್ರ ರೈತರು, ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ಅವ್ರಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನಿಮಗೆ ಅವರು ಪ್ರೈಸ್ ಡೀಟೇಲ್ಸು, ಎಷ್ಟು kg ಬ್ಯಾಗ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ರೆಸಿಪಿ ಇಬ್ರಿಗೂ ಇಷ್ಟ ಆಗುತ್ತೆ. ಪನ್ನೀರಲ್ಲಿ ಮಾಡಿರೋದು, ಪನ್ನೀರ್ ಇಬ್ರಿಗೂ ಇಷ್ಟ. ಪನ್ನೀರಲ್ಲಿ ನಾನು ತುಂಬ ರೆಸಿಪೀಸ್ ಮಾಡ್ಕೊಡ್ತೀನಿ. ಪನ್ನೀರ್ ಗೀ ರೋಸ್ಟು, ಆಮೇಲೆ ಪನ್ನೀರ್ ಕಟ್ಲೆಟ್ಟು, ಆಲೂ ಪನ್ನೀರ್ ಕಟ್ಲೆಟ್ಟು, ಆಮೇಲೆ ಆಲೂ ಚೆನ್ನ ಕಟ್ಲೆಟ್ಟು, ಈ ರೀತಿ ಡಿಫ್ರೆಂಟಾಗಿ ಅವ್ರಿಗೆ ರೆಸಿಪಿ ಮಾಡ್ಕೊಡ್ತೀನಿ. ಈ ರೆಸಿಪಿ ಸಖತ್ ಇಷ್ಟ. ಇದು ಹೇಗೆ ಮಾಡೋದು ಅಂತಂದರೆ, ನಾರ್ಮಲ್ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ, ಅವರಿಬ್ರು ಖಾರ ಚೆನ್ನಾಗಿ ತಿಂತಾರೆ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳೇನಾದರೂ ಮೆಣಸಿನ್ಕಾಯಿ ತಿನ್ನಲ್ಲ ಅಂತಂದರೆ, ಖಾರ ತಿನ್ನಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಫಸ್ಟು ಇನಿಷಿಯಲಿ ನೀವು ಈ ಒಂದು ಪನ್ನೀರ್ ಏನು ಅದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ. ಅದಾದಮೇಲೆ ಮ್ಯಾಜಿಕ್ ಪೌಡರ್ನ ಹಾಕಿ ರೈಸ್ನ ಹಾಕ್ಬಿಟ್ಟು, ಅಂತಂದರೆ ಕುಕ್ ಮಾಡಿರೋ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ವೆರಿ ಈಸಿ. ಮ್ಯಾಜಿಕ್ ಪೌಡರೇ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಇಷ್ಟ ಆಗುತ್ತೆ ಇಬ್ರಿಗೂ. ಆ್ಯಂಡ್ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದ್ರ ವೀಡಿಯೋನ ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೆಸಿಪಿ ರೆಡಿ ಆಯಿತು. ಇಬ್ರಿಗೂ ಊಟ ಮಾಡಿಸಿ ಆ್ಯಂಡ್ ಮಲಗಿಸ್ಬೇಕಿತ್ತು ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತಲ್ಲ. ಆಮೇಲೆ ತುಂಬ ದಿನದಿಂದ ಕನ್ಸಲ್ಟೇಷನ್ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು. ಆಮೇಲೆ ಮೆಸೇಜಸ್ಗೆ ಸರಿಯಾಗಿ ರಿಪ್ಲೈ ಮಾಡಿರಲಿಲ್ಲ. ಆಮೇಲೆ ಥೆರಪಿ ಕೊಟ್ಟಿದ್ದೆ, ಅದನ್ನು ಮಾಡ್ಕೊಳ್ಬೇಕಿತ್ತು. ಅವರಿಬ್ರು ಊಟ ಮಾಡಿಸಿ ಆರಾಮಾಗಿ ಮಲಗಿಸಿದೆ. 1-2 ಅವರ್ ಇಬ್ಬರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಸಂಜೆ ಡ್ಯಾನ್ಸ್ ಕ್ಲಾಸ್ ಇದೆ, ಅಲ್ಲಿಗೂ ಹೋಗಬೇಕಿತ್ತು. ಸೊ ಇಬ್ರು ಚೆನ್ನಾಗಿ ನಿದ್ದೆ ಮಾಡಿಸಿದ್ದೀನಿ ಇವಾಗ. ಆ್ಯಂಡ್ ಅದಿತಿಗೆ ಯಾವುದೇ ರೀತಿ ಪಾಪ ತೊಡೆ ಮೇಲೆ ತಟ್ಟೋದು ಅಥವಾ ಹೆಗ್ಲ ಮೇಲೆ ಮಲಗಿಸೋದು ಅದೆಲ್ಲ ಏನಿಲ್ಲ. ಒಂದು ಸ್ಟೋರಿ ಹೇಳಿಬಿಟ್ರೆ ಅಥವಾ ಭಗವದ್ಗೀತೆ ಹಾಕ್ಬಿಟ್ರೆ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಆವಿಷ್ಕ ಫೀಡಿಂಗ್, ಆಬ್ವಿಯಸ್ಲಿ ಹಾಲು ಬಿಡಿಸೋವರೆಗೂ ಮಕ್ಕಳು ಫೀಡಿಂಗ್ ತೊಗೊಂಡೇ ಮಲ್ಕೊಳ್ಳೋದು. ತುಂಬ ಜನ ಮೆಸೇಜ್ ಮಾಡ್ತೀರಾ ಕನ್ಸರ್ನಿಂದ, ಅಯ್ಯೋ ನನ್ನ ಮಗು ಫೀಡಿಂಗ್ ಇಲ್ಲೇ ಮಲ್ಕೊಳ್ಳಲ್ಲ ಅಂತ. ಎಲ್ಲ ಮಕ್ಕಳುಗಳು ಅದೇ ರೀತಿ, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಸೊ ಇವಾಗ ಬಾಕ್ಸ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮನೇಲಿ ಏನೇನು ಸಾಮಾನುಗಳಿತ್ತು ಅದನ್ನೆಲ್ಲನೂ ಎಲ್ಲನೂ ಕ್ಲೀನಾಗಿ ಸೆಟ್ ಮಾಡ್ಕೊಡ್ತಾ ಇದ್ದೀವಿ. 2 ಡಜನ್ 24 ಬಾಕ್ಸಸ್ನ ತಂದಿದ್ವಿ. ಚೆನ್ನಾಗಿದೆ, ಕ್ವಾಲಿಟಿ ನಂಗೆ ಇಷ್ಟ ಆಯಿತು. 1-2 ಕಡೆ ಆ್ಯಕ್ಚುಲಿ ನೋಡಿದ್ವಿ, ಬಟ್ ನನಗೇನೋ ಕ್ವಾಲಿಟಿ ಇಷ್ಟ ಆಗಿಲ್ಲ ಆ್ಯಂಡ್ ಲುಕ್ಕು ಚೆನ್ನಾಗಿರಲಿಲ್ಲ. ಒಂಥರ ಹೋಗ್ತಾ ಒಂಥರ ಈ ಪ್ಲಾಸ್ಟಿಕ್ಗಳು ಕೆಲವೊಂದು ಬ್ಲರ್ ಆಗಿಬಿಡುತ್ತೆ ಗೊತ್ತಾ, ಒಂಥರ ಚೆನ್ನಾಗಿ ಕಾಣಲ್ಲ, ಅದು ಲುಕ್ಕು ಇರಲ್ಲ. ಆ್ಯಂಡ್ ಇದು ಚೆನ್ನಾಗಿದೆ ಅಂತ ಅನಿಸು. ನೋಡೋದಕ್ಕೆ ಗ್ಲಾಸ್ ಅನಿಸುತ್ತೆ, ಬಟ್ ಇಟ್ ಇಸ್ ನಾಟ್ ಗ್ಲಾಸ್, ಇಟ್ಸ್ ಪ್ಲಾಸ್ಟಿಕ್. ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ. ಆ್ಯಕ್ಚುಲಿ ನಮಗೂ ಗ್ಲಾಸೇ ತೊಗೊಳ್ಬೇಕು ಅಂತ ಇಷ್ಟ ಇದ್ದಿದ್ದು. ನಂಗೆ ಅಡುಗೆ ಮನೆ ಅಂದರೆ ಇಷ್ಟು ದಿನ ಏನಂತ ಹೇಳೋದು, ಆಸೆಗಳು ಇವಾಗ ಪೂರೈಸ್ಕೊಳ್ತಾ ಇದ್ದೀನಿ ಗ್ಲಾಸೇ. ಬಟ್ ಮಕ್ಕಳು ಇದ್ದಾಗ ಗ್ಲಾಸ್ ಎಲ್ಲ ಕಷ್ಟ. ಅದಾದಮೇಲೆ ಸ್ವಂತ ಮನೆ ಆಗೋವರೆಗೂ ಕೆಲವು ವಿಷಯಗಳನ್ನ ನಾವು ಮಾಡೋದಕ್ಕೆ ಆಗಲ್ಲ. ಯಾಕಂತಂದರೆ ನಮಗಿವಾಗ ಗೊತ್ತಾಗ್ಬಿಟ್ಟು ಹೇಗೆ ಅಂದರೆ, ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಬರೋದು ಸಖತ್ ಕಷ್ಟ. ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಅದ್ರ ಜೊತೆಗೆ ಈ ಏನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಮಾಡ್ತಾರಲ್ಲ, ಅದು ಎಷ್ಟು ಕಷ್ಟ ಗೊತ್ತಾ. ಪ್ಯಾಕ್ ಮೂವ್
ಮಾಡೋದು ಸಖತ್ ಕಷ್ಟ, ತುಂಬ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಅಂದ್ಕೊಂಡಿದ್ವಿ ಇನ್ಮೇಲೆ ಜಾಸ್ತಿ ಏನಕ್ಕೂ ಇನ್ವೆಸ್ಟ್ ಮಾಡೋದು ಬೇಡ, ಇರೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಂತ ಮನೆ ಆದಮೇಲೆ ಆಬ್ವಿಯಸ್ಲಿ ಇನ್ನೆಲ್ಲಿಗೂ ಹೋಗ್ತೀವಿ, ಒಂದೇ ಕಡೆ ಒಂಥರ ನೆಲೆ ಸಿಕ್ತಂಗೆ ಆಗ್ಬಿಡುತ್ತೆ. ಅಲ್ಲಿವರೆಗೂ ಏನಿದೆಯೋ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಇದೆಲ್ಲ ಒಂದು ಬೇಸಿಕ್ ನೆಸೆಸಿಟೀಸೇ ಆಗಿಬಿಡುತ್ತೆ. ಯಾವಾಗಲೂ ಕವರಲ್ಲೂ ಇಟ್ಕೊಳ್ಳೋದಕ್ಕಾಗಲ್ಲ, ಹಿಂಸೆ ತೊಗೊಳ್ಳುವಾಗ ಚಲ್ಲತ್ತೆ, ಅದೆಲ್ಲ ಆಗುತ್ತೆ. ಒಂದು ಕಡೆ ಇದ್ಬಿಟ್ರೆ ಈಸಿಯಾಗಿ ಅಡುಗೆ ಮಾಡೋದಕ್ಕೂ ಈಸಿ ಆಗುತ್ತೆ, ಏನೋ ಒಂಥರ ಸಮಾಧಾನ. ಅದಕ್ಕೋಸ್ಕರನೇ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಗ್ಲಾಸ್ ತೊಗೊಳ್ಬೇಕು ಅಂತ ನನಗೂ ಆಸೆ, ಬಟ್ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗಬೇಕಾಗತ್ತೆ. ಅದೇ ಬೇಕು ಇದೇ ಬೇಕು ಅಂತ ಹೇಳಿ ನಮ್ಮಿಬ್ಬರು ಮಧ್ಯ ನಾನು ಆ್ಯಕ್ಚುಲಿ ಹೇಳಿದೆ ಕ್ರೂವಿಗೆ, ನಾನು ಮೇಂಟೈನ್ ಮಾಡ್ತೀನಿ ಕ್ಲೀನಾಗಿ, ಅದಕ್ಕೆಲ್ಲ ಕಬೋರ್ಡ್ಗೆಲ್ಲ ಬೀಗ ಹಾಕ್ಕೊಂಡು ಗ್ಲಾಸೇ ತೊಗೊಡಿ ಅಂತ. ಬಟ್ ಇಬ್ಬರು ಡಿಸೈಡ್ ಮಾಡಿದ್ವಿ ಬೇಡ. ಆಮೇಲೆ ತಿರ್ಗಾ ಹೊಸ ಮನೆಗೆ ಇನ್ನು ಸ್ವಲ್ಪ ವರ್ಷದಲ್ಲೇ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಗೊತ್ತಿಲ್ಲ ಎಷ್ಟು ಬೇಗ ಆಗುತ್ತೆ ಅದು ಅಂತಲೂ. ಅವಾಗೆಲ್ಲ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಸರಿ, ಸಂಹಾವು ಯಾವುದೋ ಒಂದು ಇರಲಿ, ಸಮಥಿಂಗ್ ಇಸ್ ಬೆಟರ್ ದಾನ್ ನಥಿಂಗ್ ಅಲ್ವಾ. ಸರಿ ಅಂದ್ಬಿಟ್ಟು ಇದನ್ನು ತಂದು ಎಲ್ಲ ಪ್ಯಾಕ್ ಮಾಡಿ ಇವಾಗ ಜೋಡಿಸ್ತಾ ಇದ್ದೀನಿ ಈ ಒಂದು ಕಬರ್ಡ್ಗೆ. ಇದು ಸೈಜೂ ನೋಡಿಕೊಂಡೇ ಹೋಗಿದ್ದು, ಅಂದರೆ ಹಿಡೀತು, ಚೆನ್ನಾಗಿ ಆರಾಮಾಗಿ ಹಿಡೀತು. ಆ್ಯಂಡ್ ಇದು 1.5 kg ಸೈಜ್ ಇದೆ. ಒಂದು ಬಾಕ್ಸ್ಗೆ 1.5 kg ಅಷ್ಟು ಹಿಡಿಯುತ್ತೆ. ಎಲ್ಲನೂ ಹಾಕ್ಕೊಂಡು ಎಲ್ಲ ಸಾಮಾನುಗಳು ಮನೇಲಿ ಯಾವಾಗಲೂ ತುಂಬ್ದಂಗೆ ಇರಬೇಕಂತೆ. ಎಲ್ಲನೂ ಖಾಲಿ ಆದಮೇಲೆ ನಾವು ತರಬಾರ್ದು, ಯಾಕಂತಂದರೆ ಲಕ್ಷ್ಮಿ ಮನೆಯಲ್ಲಿ ಒಲಿಯಲ್ಲ ಅಂತ ಹೇಳ್ತಾರೆ. ಸೊ ಅದನ್ನೇ ನಾವು ಮೇಂಟೈನ್ ಮಾಡ್ತೀವಿ. ಎಲ್ಲನೂ ಸ್ವಲ್ಪ ತುಂಬ್ದಂಗೆ ಇರುತ್ತೆ, ಖಾಲಿ ಆದಂಗೆ ಅವಾಗವಾಗ ತಂದುಬಿಡ್ತೀವಿ. ಆ್ಯಂಡ್ ನಾವು ಒಂದೇ ಸಲ ಸ್ವಲ್ಪ ಜಾಸ್ತಿ ತರೋದು, ಅಂದರೆ RMCಯಲ್ಲಿ ಕ್ರೂವಿ ಹೋಟೆಲ್ಗೆ ಎಲ್ಲಿ ಹಾಕಿಸ್ತಾರೋ ಅಲ್ಲೇ ನಾವು ಸಾಮಾನುಗಳನ್ನೆಲ್ಲ ಹಾಕಿಸಿ ತರೋದು. ಇದೇ ಒಂದು ಪದ್ಧತಿನ ಫಾಲೋ ಮಾಡ್ತೀವಿ. ಅದಾದಮೇಲೆ ಒಂದು ವಾಟ್ಸಪ್ ಗ್ರೂಪ್ ಅಂತಲೇ ನಂದು ಕ್ರೂವಿದು ಇದೆ. ಏನೇ ಮನೆ ಖಾಲಿ ಆದ್ರೂ ಅದಕ್ಕೆ ಒಂದು ಮೆಸೇಜ್ ಮಾಡಿಬಿಟ್ಟಿರ್ತೀವಿ. ಆವಾಗ ಏನಾದರೂ ಆ ಕಡೆ ಹೋದಾಗ ಆ ರೀತಿ ತರ್ತಾರೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಬಾಕ್ಸ್ಗೂ ಇನ್ನೂ ಒಂದು ಸಪ್ರೇಟ್ 6 ಬಾಕ್ಸ್ನ ತಂದಿದ್ದೀವಿ. 24 ಅಲ್ಲದೇ 6, ಟೋಟಲ್ 30 ಬಾಕ್ಸು. ಸೊ ಅದಕ್ಕೂ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ, ಅದನ್ನೆಲ್ಲ ತರಿಸಿ ಹಾಕ್ಕೊಳ್ಬೇಕು. ಆ್ಯಂಡ್ ಸೀಡ್ಸ್ಗೂ ಬಾಕ್ಸ್ನ ತೊಗೊಂಡು ಬಂದಿದ್ದೀವಿ. 6ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹಾಕೋಬೇಕು. ಇವಾಗೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ. ಆಮೇಲೆ ತುಂಬ ಜನ ನನ್ನನ್ನು ಕೇಳ್ತೀರಾ, ನಿಮ್ಮ ಹ್ಯಾಬಿಟ್ಸ್ ಏನು, ನೀವು ಏನನ್ನು, ನಿಮಗೆ ಒಂದು ಸೆಲ್ಫ್ ಟೈಮ್ ಅಂತ ಏನು ಹ್ಯಾಬಿಟ್ ಇದೆ ನಿಮಗೆ ಅಂತೆಲ್ಲ ಕೇಳ್ತಿರ್ತೀರಾ ಅಲ್ವಾ. ನನಗೆ ಅಂತ ನಾನು ಸೆಲ್ಫ್ ಟೈಮ್ನ ಕೊಟ್ಕೊಳ್ಳೋದು ಸ್ವಲ್ಪ ಕಡಿಮೆನೇ, ಟು ಬಿ ಫ್ರ್ಯಾಂಕ್. ಯಾಕಂತಂದರೆ ಇಬ್ಬರು ಮಕ್ಕಳನ್ನ ಆಲ್ಮೋಸ್ಟ್ ಅಂತಂದರೆ ಇವಾಗ ಯಾರೋ ಬಿಡು ಒಬ್ಬರು ಇದ್ದಾರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಅವ್ರು ನೋಡ್ಕೊಳ್ತಾರೆ, ನಾನು ಸ್ವಲ್ಪ ಹೊತ್ತು ಏನೋ ಒಂದು ಮಾಡೋಣ ಅನ್ನೋದು ಕಡಿಮೆನೇ, ಟು ಬಿ ಫ್ರ್ಯಾಂಕ್. ಅಂದರೆ ಮಕ್ಕಳನ್ನ ಬ್ಲೇಮ್ ಮಾಡ್ತಿಲ್ಲ, ಬಟ್ ಇರೋ ಪರಿಸ್ಥಿತಿನ ಹೇಳ್ತಿದ್ದೀನಿ. ಈ ಬುಕ್ ರೀಡಿಂಗ್ ಅಭ್ಯಾಸ ನನಗೆ ಸ್ವಲ್ಪ ಜಾಸ್ತಿನೇ. ನನ್ನ ಕಾಲೇಜ್ ಟೈಮಿಂದನೂ ಬುಕ್ ರೀಡಿಂಗ್ ಇದೆ. ಆ್ಯಂಡ್ ಅದೂ ನನ್ನ ಪೇರೆಂಟಿಂಗ್ ಬಗ್ಗೆನೇ ಓದೋದು, ಮಕ್ಳ ಬಗ್ಗೆನೇ ಓದೋದು. ಯಾಕಂತಂದರೆ ನನಗೆ MSc ಆ ಟೈಮಿಂದನೂ ನನಗೆ ಮಕ್ಳ ಬಗ್ಗೆನೇ ಇಂಟ್ರೆಸ್ಟು. ಡೆವಲಪ್ಮೆಂಟ್ ಹೇಗಾಗ್ತಾರೆ, ನಾವು ಹೇಗಿರಬೇಕು ಅವ್ರ ಜೊತೆ, ಆ್ಯಂಡ್ ಯಾವ ರೀತಿ ನಡೆಯುತ್ತೆ ಮಕ್ಕಳ ಒಂದು ಡೆವಲಪ್ಮೆಂಟ್ ಅಂತ. ಈ ಬುಕ್ಕು ನಾನು MSc ಟೈಮಲ್ಲಿ ಓದಿದ್ದು, ರೀಸೆಂಟಾಗಿ ಕ್ಲೀನ್ ಮಾಡುವಾಗ ಸಿಕ್ತು. ಇಲ್ಲ, ರೀಸ್ಟಾರ್ಟ್ ಮಾಡಲೇಬೇಕು ಇದನ್ನು ಅಂತ ಅಂದ್ಬಿಟ್ಟು ಇವಾಗ ರೀಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 20 ಪೇಜಸ್ವರೆಗೂ ಕಂಪ್ಲೀಟ್ ಮಾಡಿದ್ದೆ. ಅಗೇನ್ ಡಾನ್ಸಿಂದ ಬ್ರೇಕ್ ಆಯಿತು, ತಿರ್ಗಾ ಅಗೇನ್ ಹ್ಯಾವ್ ಸ್ಟಾರ್ಟೆಡ್. ಈ ಬುಕ್ ಓದ್ಬಿಟ್ರೆ ಮಕ್ಕಳ ಮೇಲೆ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತಂದರೆ ಕಂಪ್ಲೀಟ್ ಅವ್ರನ್ನ ಅರ್ಥ ಮಾಡ್ಕೊಂಡಾಗುತ್ತೆ. ತೋತೋ ಚಾನ್ ಅಂತ ಈ ಬುಕ್ಕು ಸಖತ್ತಾಗಿದೆ. ಬುಕ್ ಹೆಸರು ಯಾವ ರೀತಿ ಒಂಥರ ಡಿಫ್ರೆಂಟ್ ಆಗಿದೆಯೋ, ಬುಕ್ಕು ಅಷ್ಟೇ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕಾದ್ರೆ ನಿಮಗೆ ಕೊಟ್ಟಿರ್ತೀನಿ, ಒಂದ್ಸಲ ಆರ್ಡರ್ ಮಾಡಿಕೊಂಡು ನೀವು ಓದಿ. ಮಕ್ಳ ಮೇಲಿರೋ ಪರ್ಸ್ಪೆಕ್ಟಿವೇ ನಿಮಗೆ ಚೇಂಜ್ ಆಗಿಬಿಡುತ್ತೆ. ಯಪ್ಪ, ಈ ರೀತಿ ಇರ್ತಾರ ಮಕ್ಕಳು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಇದು ನನ್ನ ಹ್ಯಾಬಿಟ್. ನಂಗೆ ಯಾವುದೇ ರೀತಿ TV ನೋಡುವಂಥ ಇಂಟ್ರೆಸ್ಟು ಇಲ್ಲ. ಇಲ್ಲ ಅನ್ನೋದಕ್ಕಿಂತ ಟೈಮ್ ನನಗಿಲ್ಲ. ಟೈಮ್ಗಿಂತ ನನಗೆ ಎಲ್ಲಿ ಮಕ್ಕಳು ಅಡಿಕ್ಷನ್ ಆಗಿಬಿಡ್ತಾರೋ ಸ್ಕ್ರೀನ್ಗೆ ಅಂತ ತುಂಬ ಭಯ ಇದೆ. ಅದಕ್ಕೋಸ್ಕರ ನಾನು TVನೂ ಹಾಕಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಬುಕ್ಕೆಲ್ಲ ಓದಿ, ಕನ್ಸಲ್ಟೇಷನ್ಸ್ ಇತ್ತು, ಅದನ್ನು ಮುಗಿಸಿ, ಒಂದು ಥೆರಪಿನ ಮುಗಿಸಿ, ಅಷ್ಟರಲ್ಲಿ ಅವಿಷ್ಕ ಎದ್ದೇ ಬಿಟ್ಟರು. ಅವ್ರಿಗೆ ಅದೇ ರೀತಿ ನಾನು ಪಕ್ಕದಲ್ಲಿಲ್ಲ ಅಂತಂದರೆ ಬೇಗ ಎದ್ಬಿಡ್ತಾರೆ. ಸಂಹಾವ್ ಅವರು 1.5 ಅವರ್ ಮಲ್ಕೊಂಡ್ರು. ಅದಾದಮೇಲೆ ಅವ್ರು ಎದ್ದು ಬಂದಿದ ತಕ್ಷಣ ಅವ್ರನ್ನ ಸ್ವಲ್ಪ ಹೊತ್ತು ಮುದ್ದು ಮಾಡಿ ಅವ್ರಿಗೊಂದ್ಸಲ ಫೀಡ್ ಮಾಡಿಸಿ, ಅರ್ಧಂಬರ್ಧ ಕ್ಲಾಸ್ ಆಗಿತ್ತು, ಅದನ್ನು ಮುಗಿಸಿ ನಾನು ಒಂದು ಕನ್ಸಲ್ಟೇಷನ್ನು ಮುಗಿಸಿ ಅದಾದಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಹೊರಟಿದ್ದು. ಅದು ಬಂದ್ಬಿಟ್ಟಾ ಮುಂದ ಪಾಪ, ಎಂತ ಬಂದ್ಬಿಟ್ಟ ನೀನು ಕಳ್ಳ. ಒಂದು ಎತ್ಕೋತೀನಿ ಬನ್ನಿ, ಮುಕ್ಕೊಂಡಿದ್ದ. ಈ ಟಿಪ್ನ ನೀವು ಫಾಲೋ ಮಾಡಿ. ಮಕ್ಕಳು ಬೆಳಗ್ಗೆ ಎದ್ದಿದ ತಕ್ಷಣ 3 ನಿಮಿಷ ಏನಿದೆ ಆ ಟೈಮ್ ಮಕ್ಳಿಗೆ ಬೇಕು. ರೇಗಾಡೋದು, ಮಕ್ಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡೋದು, ದಿನ ಹೇಗೆ ಹೋಗುತ್ತೋ ಬ್ರಷ್ ಮಾಡು, ಅದು ಮಾಡು, ಇದು ಮಾಡು ಅನ್ನೋದಕ್ಕಿಂತ ಮಕ್ಕಳಿಗೆ ಪ್ರೀತಿಯಿಂದ ಹಗ್ ಮಾಡಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು, ಅದೇನೇ ಎಕ್ಸ್ಪೆಕ್ಟ್ ಮಾಡೋದು. ಆಮೇಲೆ ಅವರು ತಿರ್ಗಾ ಇನ್ನೊಂದು ನ್ಯಾಪ್ ಮಾಡ್ತಾರಲ್ಲ, ಆವಾಗ್ಲೂ ಅಷ್ಟೇ ಅವರ ಬ್ರೈನ್ ತುಂಬ ಸೆನ್ಸಿಟಿವ್ ಇರುತ್ತೆ. ನಾವೇನಾದರೂ ರೇಗಾಡ್ಬಿಟ್ರೆ ದಿನ ಪೂರ್ತಿ ಅವ್ರು ಕ್ರಾಂಕಿ ಆಗಿರ್ತಾರೆ. ನಾನು ಇಬ್ರಿಗೂ ಅಷ್ಟೇ, ಅವ್ರು ಎದ್ದಿದ ತಕ್ಷಣ ಸ್ವಲ್ಪ ಏನೇ ಕೆಲಸ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ಐ ಮೇಕ್ ಶ್ಯೂರ್ ತುಂಬ ಸ್ಮೂತಾಗಿ ದಿನಗಳನ್ನ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇದು ಎದ್ದಿದ ತಕ್ಷಣ
ತಕ್ಷಣ ಅವ್ರು ಡಾನ್ಸ್ ಕ್ಲಾಸಿಗೆ ಹೊರಡೋದು. ಆ ಟೈಮಲ್ಲೂ ಅಷ್ಟೇ ತುಂಬ ಹರಿ ಮಾಡಿರೋದಿಲ್ಲ, ಇಬ್ರಿಗೂ ರೆಡಿ ಮಾಡಿಸಿ ಮಲಗಿಸ್ಬಿಟ್ಟಿರ್ತೀನಿ. ಎದ್ದಿದ ತಕ್ಷಣ ಫೇಸ್ಗೆ ಕ್ಲೀನಾಗಿ ಫೇಸ್ ವಾಶ್ ಎಲ್ಲ ಮಾಡಿ ಕ್ರೀಮ್ ಅಪ್ಲೈ ಮಾಡಿ ಅದಾದಮೇಲೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗೋದು. ಅವಾಗ ಅದು ಹಾಕೋ ಇದು ಹಾಕೋ ಲೇಟ್ ಮಾಡೋದು ಅಂತಂದರೆ ಆಬ್ವಿಯಸ್ಲಿ ಲೇಟ್ ಆದಾಗ ಸ್ವಲ್ಪ ರೇಗಾಡ್ತೀವಿ ಅಲ್ವಾ, ಅದೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ. ಯಾಕಂತಂದರೆ ಮಕ್ಕಳು ಎದ್ದಾಗ ಅವಾಗ ಬ್ರೈನ್ ಆ್ಯಕ್ಟಿವ್ ಆಗ್ತಿರುತ್ತೆ, ಇಷ್ಟು ತನಕ ಸ್ಲೀಪ್ ಮೋಡಲ್ಲಿರುತ್ತೆ. ಆಮೇಲೆ ಡಾನ್ಸ್ ಕ್ಲಾಸಿಂದ ಬಂದ ಮೇಲೆ ಇದನ್ನು ತೊಗೊಂಡು ಬಂದಿದ್ವಿ. ಇದು ಅಕ್ಷಯ ಕಲ್ಪದು, ಮಕ್ಕಳಿಗೆ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಮಕ್ಕಳಿಗೆ ನೀವು ಎಷ್ಟು ಪ್ರೋಟೀನ್ ಕೊಡ್ತೀರೋ ಅವ್ರು ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಸೊ ನೀವು ಪ್ಲ್ಯಾನ್ ಮಾಡಿ. ಇದು ಅಕ್ಷಯ ಕಲ್ಪ, ಅದು 7 grams ಆಫ್ ಪ್ರೋಟೀನ್ ಒಂದು ಕಪ್ಪಲ್ಲಿ ಸಿಗುತ್ತೆ. ಇದು ಗ್ರೀಕ್ ಯೋಗರ್ಟ್ ಅಂತ, ಯೋಗರ್ಟ್ನೂ ಕೊಡ್ತೀವಿ. ಮೊಸರು ಡಿಫ್ರೆಂಟು, ಯೋಗರ್ಟ್ ಡಿಫ್ರೆಂಟ್, ಓಕೆನಾ. ಆಮೇಲೆ ಸೆಟ್ ಕರ್ಡೂ ಚೆನ್ನಾಗಿರುತ್ತೆ, ಇಬ್ರಿಗೂ ಇಷ್ಟ. ಏನಕ್ಕೋ ಹೋಗಿದ್ವಿ, ಹಾಗೇ ಇತ್ತು, ಕೇಳಿದ್ರು ಎಷ್ಟೊಂದು ದಿನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ತಂದ್ವಿ. ಇದೇ ರೀತಿ ಮಕ್ಕಳಿಗೆ ಏನಾದ್ರು ಕೊಡಿಸ್ಲೇಬೇಕಲ್ವಾ, ಚಿಪ್ಸು. ಅದಕ್ಕಿಂತ ಕುರುವಿ ಏನು ಗೊತ್ತಾ, ಅವರಂತೂ ಚಿಪ್ಸ್ ಕೊಡ್ಸಲ್ಲ. ಅದಿತಿನೂ ಕೇಳ್ತಾರೆ, ಕೇಳಲ್ಲ ಅಂತಲ್ಲ, ನಾನು ಇಲ್ಲದಿರೋದನ್ನ ಹೇಳಲ್ಲ. ಕೇಳ್ತಾರಮ್ಮ ನಂಗೆ ಅದು ಕೊಡಿಸಿ, ನಾನು ಹೇಳ್ತೀನಿ ಅದ್ರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಚಿನಿ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆಯ್ತು ಇದನ್ನು ಕೊಡಿಸಿ ಅಂತ ಹೇಳ್ತೀನಿ. ಓಕೆ ಪರವಾಗಿಲ್ಲ. ಇದು ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ. ಈ ಚಿಕ್ಕ ಕಪ್ಗೆ 60 ರೂಪೀಸು. ಬಟ್ ಓಕೆ ಆಯಿತು, ಮಕ್ಕಳ ಆರೋಗ್ಯಕ್ಕೋಸ್ಕರ ಏನಾದರೂ ಮಾಡಬೇಕಾಗತ್ತೆ ಅಲ್ವಾ. ಸೊ ಊಟ ಎಲ್ಲ ಮಾಡಿಸಿ ನಾನು ಅಡುಗೆ ಮನೆ ನೈಟೇ ಕ್ಲೀನ್ ಮಾಡಿಬಿಡ್ತೀನಿ, ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು. ಆಮೇಲೆ ನಾಳೆಗೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲನೂ ಇವಾಗಲೇ ಮಾಡ್ಕೊಂಡ್ಬಿಡ್ತೀನಿ. ಸ್ಟವ್ ಎಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಒಂಥರ ರೊಟೀನು. ನಾನು ಇವತ್ತು ಮಾಡ್ಕೊಂಡಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಕಂಪ್ಲೀಟ್ ಗಡ್ಬಡ್ ಆಗುತ್ತೆ. ಅಡುಗೆ ಮನೆ ನೀಟಿಲ್ಲ ಅಂತಂದರೆ ನನ್ನ ಮನಸ್ಸೇ ನೆಮ್ಮದಿ ಇರೋದಿಲ್ಲ. ಸೊ ನಾಳೆಗೆ ಗೀ ರೈಸ್ಗೆ ರಾಜ್ಮಾ ನೆನೆ ಹಾಕಬೇಕಿತ್ತು ಕುರ್ಮಾ ಮಾಡೋದಕ್ಕೆ, ಅದನ್ನು ನೆನೆ ಹಾಕಿ ನನ್ನ ದಿನ ಮುಗಿಸ್ತೆ. ಇದಾಗಿದೆ ಇವತ್ತಿನ ಕಂಪ್ಲೀಟ್ ವ್ಲಾಗ್. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.